ಹೇಳಿದ್ರು ಬಿಡಲ್ಲ. ನಾನು ತುಂಬ ಕಿಂಡಲ್ ಮಾಡ್ತಾ ಇರ್ತೀನಿ ಅವನಿಗೆ. ಯಾರು ಬರ್ತಾರೆ ಬರಲಿ ಹೇಳೋಕ್ಕೆ. ನಮ್ಮಮ್ಮ ಹೇಳಿದ್ರು ನಾನು ಸುಮ್ಮನಾಗಲ್ಲ. ಅವನಿಗೆ ಸರ್ರೆಗೆ ಅಂತ ಇರ್ತೀನಿ. ನಾನು ನೋಡಿ 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 ಹೊಟ್ಟೆ ಉರ್ಕೋಬೇಕು ಇವನು. ಅಲ್ಲ ಇದ್ದಾನೆ ಇನ್ನೂ ಸರಿಯಾಗಿ ಅಂತೀನಿ. ನಾನು ನೋಡಿದ ತಕ್ಷಣ ಅದೇ ಹೋಗ್ಬಿಟ್ಟ. ಈಗಲೂ ಅಷ್ಟೇ, ನಾನು ನೋಡಿ ಅದೇ ಹೋಗ್ಬಿಡ್ತಾನೆ. ನಾನು ನೋಡಿದ್ರೆ ಎಷ್ಟು ಭಯ ಐತಲ್ವಾ ಅವನಿಗೆ. ಸಖತ್ತು ಭಯ ಐತೆ ನಾನು ನೋಡಿದ್ರೆ. ಯಾಕಂದರೆ ಪೊಲೀಸ್ನವ್ರು ಹೇಳಿದ್ರಲ್ಲ ಅವಳು ತಂಟೆಗೆ ಹೋಗ್ಕೊಡ್ದು ಅಂತ, ಅದಕ್ಕೆ ಸಖತ್ತು ನನ್ನ ಕಂಡ್ರೆ ಎದ್ರಕಂತಾನೆ. ನಾನು ಹೆಂಗೆ ಅಂತಂದರೆ ಹೇಳ್ದಷ್ಟು ಜಾಸ್ತಿ. ನಾನು ಹೇಳ್ದಡ್ಕೆ ಯಾವತ್ತೂ ಸುಮ್ಮನಾಗಲ್ಲ. ಅದನ್ನು ಮಾಡಬೇಡ ಅಂತಂದರೆ ನಾನು ಅದನ್ನೇ ಮಾಡೋದು. ಹೇಳಿಲ್ಲ ಅಂದರೆ ಬೇಕಾದರೆ ಸುಮ್ಮನಿರ್ತೀನಿ. ಈ ಅಮ್ಮ ಬಂದು ನಮ್ಮ ಅಮ್ಮ ಹತ್ರ ಹೇಳೋಳೆ ಅಂತಂದರೆ ನಾನು ಸುಮ್ಮನಿರ್ತೀನ? ನಾನಂತೂ ಸುಮ್ಮನಿರಲ್ಲ. ಇನ್ನು ಹೇಳ್ತೀನಿ, ಇನ್ನು ಮಾತಾಡ್ತೀನಿ. ಮಾತಾಡ್ದಂಗಂತೂ ಇರಲ್ಲ ನಾನು. ನನ್ನ ಕಂಡರೆ ಯಾರಿಗೋ ಭಯ, ನನ್ನ ಕಂಡರೆ ಜನ ಅದರಿ ದೂರ ಹೋಗುವರು. ನನ್ನ ಕಂಡರೆ ಜನರು ಎದರಿ ಬೆದರಿ ಓಡಿ ಹೋಗುವರು. ಇವಳು ಯಾಕೋ ಅತಿ ಮಾಡ್ತಾ ಇದ್ದಾಳೆ. ನಾನು ಓಡಾಡೋಕ್ಕಿಲ್ಲ. ನೆನ್ನೆನ ಹೇಳಿದ್ರು ನನ್ನ ಹಿಂದೆ ಬರಬೇಡ, ನಾನು ಮಾತಾಡಿಸ್ಬೇಡ ಅಂತ ಹೇಳಿದ್ರು ಯಾಕೋ ನನ್ನ ಹತ್ರ ಹಿಂಗೆ ತೋರಿಸ್ಕೊಳಕ್ಕಾಗಿನ ಹೆಂಗೆ ಇದು ಮಾಡ್ತಾ ಇದ್ದಾಳೆ ನೋಡಿ ಇವಳು. ಯಾಕೋ ಸಂಕೋಚ, ಯಾಕೋ ಉಲ್ಲಾಸ, ಏನೋ ಈ ದಿನ ವಿಶೇಷ, ಏನೋ ವಿಶೇಷ ಈ ದಿನ. ಲಾ 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 ಅವಾಗಿಂದ ನೋಡ್ತಾ ಇದ್ದೀನಿ. ಯಾಕೋ ಒಂಥರ ಆಡ್ತಾ ಇದ್ದಾಳೆ ಇವಳು. ಮತ್ತೆ ನೆನ್ನೆ ಹೇಳಿ ಬಂದಿದ್ರು ಅವ್ರ ಅಮ್ಮಗೆ, ಇವತ್ತು ಮತ್ತೆ ನಮ್ಮ ಹುಡುಗನ ರೇಗ್ಸಕ್ಕೆ ಬಂದವಳೆ ನೋಡು. ಇನ್ನೂ ಅವನ ಹಿಂದೆ ಬಿದ್ದವಳೆ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ಅಲ್ಲ ನೋಡು, ನಾನು ಎಷ್ಟು ಒಳ್ಳೆ ಮಾತಲ್ಲಿ ಹೇಳಿ ಬಂದಿದ್ದೀನಿ, ಹಂಗೆಲ್ಲ ಮಾಡ್ಬೇಡ ಕಣಮ್ಮ, ನೀನಾಯ್ತು ನಿನ್ನ ಕೆಲಸ ಆಯಿತು ಅನ್ನೋ ಥರ ಇರೋ. ಯಾಕೆ ಸುಮ್ಮನೆ ನಮ್ಮ ಹುಡುಗಿಗೆ ಇಲ್ಲದ್ದೆಲ್ಲ ಬಂದು ಮಾತಾಡ್ತೀಯಾ, ಸುಮ್ಮನೆ ನನ್ನ ಮನಸ್ಸಿಗೆ ಯಾಕೆ ನೋವು ಮಾಡ್ತೀಯಾ ಅಂತೇಳಿ ಅಷ್ಟೆಲ್ಲ ಹೇಳಿದ್ದೀನಿ. ಹಂಗಂದ್ರೂ ಅವಳಿಗೆ ಅರ್ಥನೇ ಆಗಲ್ಲ ಎಷ್ಟು ಹೇಳಿದ್ರು. ಪಾಪ ಅವ್ನು ಸುಮ್ಮನೆ ಹೋಗ್ತಾ ಇದ್ದಾನೆ ಅವಾಗಿಂದನೂ. ನೋಡು, ಅವನ್ನೇ ಫಾಲೋ ಮಾಡಿಕೊಂಡು ಒಂಥರ ಹಿಂಗೆ ರೇಗ್ಸೋದು ಈ ಥರ ಮಾಡ್ತಾ ಇದ್ದಾಳೆ. ತಡಿ ಹೋಗ್ತೀನಿ ಹಿಂದೇನೇನು. ಹಠವಾದಿ ನಾನು, ತುಂಬ ಹಠವಾದಿ. ನಾನು ಯಾರ ತಂಟೆಗೂ ಹೋಗಲ್ಲ. ನನ್ನ ತಟ್ಟೆಗೆ ಬಂದರೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ತುಂಬ ಹಠ. ನಾನು ಇನ್ನೂ ಜನಗಳು ನೋಡಿಲ್ಲ ಈ ತನ್ವಿ ಯಾವ ಥರ ಅಂತ. ಭುವನ್ ಅಂತಂದರೆ ನನಗೆ ತುಂಬ ಇಷ್ಟ. ಭುವನ್ನ ನಾನು ತುಂಬ ಇಷ್ಟಪಡ್ತೀನಿ. ನಾನು ನಿಜವಾಗ್ಲೂ ಸಖತ್ತು ಇಷ್ಟಪಡ್ತಾಯಿನಿ. ನನಗಂಥ ಗಂಡ ಸಿಕ್ಕಿರೋದು ನಾನು ಪುಣ್ಯ ಅಂತ ಹೇಳ್ಬೋದು. ನೀನು ಏನಾಗೈತೆ ಅಂತ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ನನ್ನ ಹಿಂದೆ ಏನಕ್ಕೆ ಹಿಂಗೆ ಮಾತಾಡ್ಕೊಂಡು ಬರ್ತಾ ಇದೆಯಾ? ಹೇಳಿದ್ದು ಅರ್ಥ ಆಗಲ್ವಾ? ನನ್ನ ಹಿಂದೆ ಹಿಂಗೆಲ್ಲ ಮಾತಾಡ್ಕೊಂಡು ಬರಬೇಡ, ನಾನು ಮಾತಾಡಿಸ್ಬೇಡ ಅಂತೇಳಿ ನಾನು ಹೇಳಿದ್ದೀನಿ. ಹಂಗೆಲ್ಲ ಹೇಳಿದ್ರು ನೀನು ಏನಕ್ಕೆ ಈ ಥರ ಇದು ಮಾಡ್ತಾ ಇದೆಯಾ? ಹೇಳೋ, ಒಳ್ಳೇದಲ್ಲ. ಇಷ್ಟೊಂದು ಕೊಚ್ಕೊಳ್ಳೋದು ತೋರಿಸ್ಕೊಳ್ಳೋದು ಒಳ್ಳೇದಲ್ಲ. ನನಗೆ ತೋರಿಸ್ಕೊಂಡು ಇಟ್ಕೆ ನಿನಗೇನು ಬರೋದೇನಿಲ್ಲ. ನಾನೇ ನನ್ನ ಹೊಟ್ಟೆ ಹುರ್ಕಮಲ್ಲ, ನಾನೇ ಕೊಟ್ಟೆ ಹುರ್ಕಮನ. ನನ್ನ ಪಾಡಿಗೆ ನಾನು ಚೆನ್ನಾಗಿದ್ದೀನಿ. ನಾನು ನೆನ್ನೆ ಸಿನ್ನ ಅವ್ರ ಅಮ್ಮನ ಕೊಟ್ಟು ಹೇಳಿ ಬಂದಿದ್ದೀನಿ. ಅಲ್ಲ ಇಂಥ ಮಾಡ್ತಾಳಮ್ಮ ನಿನ್ನ ಮಗಳು ಅಂತ ಹೇಳಿ ನೆನ್ನೆ ಇನ್ನು ಹೇಳಿ ಬಂದ್ರು. ಅಲ್ಲ ನೋಡಿ ಎಷ್ಟಿರಬೇಡ ಇವಳಿಗೆ. ಬಂದು ಹಿಂಗೆ ನನ್ನ ಮಗನ ತಾಗಿ ಹಿಂಗೆ ಮಾತಾಡ್ಬೇಕಂದ್ರೆ ಯಾಕೆ ಹೇಳಿದ್ರಿ ನಮ್ಮ ಅಮ್ಮನ ಹತ್ರ ನೀವು ಹೇಳಲಿಲ್ಲ ಅಂದಿದ್ರೆ ನಾನೇನೋ ಮಾಡ್ತಿದ್ದೆ. ನಮ್ಮ ಅಮ್ಮನ ಹತ್ರ ನೀವು ಯಾಕೆ ಹೇಳಿದ್ರಿ? ಮತ್ತೆ ಹೇಳಪ್ಪ, ಏನಾನ ನಾವು ಬೈದ್ರೆ ಹಂಗೆ ಬೈದ್ರು ಹಂಗೆ ಹಿಂಗೆ ಅಂತೇಳಿ ನಮ್ಮ ಮೇಲೆ ಇಲ್ಲದೆಲ್ಲ ಇದು ಮಾಡೋದು. ಅದಕ್ಕೆ ನಾನು ನಿಮ್ಮ ಅಮ್ಮನ ಹತ್ರ ಹೇಳ್ದೆ ಕಣೆ. ನೋಡಿ, ನಾನು ಒಳ್ಳೆ ಮಾತನ್ನ ಹೇಳ್ತೀನಿ, ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಯಾಕೋ ನೀನು ಸಖತ್ತು ಇದನ್ನ ಮಾಡ್ತಾ ಇದೆಯಾ ನನ್ನ ಮಗನ ಮೇಲೆ. ಯಾಕೆ ಹೇಳಬೇಕು? ನೀವು ಹೇಳಿದ್ರೆ ನಾನು ಇನ್ನೂ ಅತಿ ಮಾಡೋದೇನೆ. ನೀವು ಹೇಳಲಿಲ್ಲ ಅಂದಿದ್ರೆ ನಾನು ಸುಮ್ಮನಾಗ್ತಿದ್ದೆ. ಅಯ್ಯೋ ಪಾಪ ಬಿಡು ಅಂತೇಳಿ ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ನೀವು ಯಾಕೆ ಹೇಳಿದ್ರಿ ನಮ್ಮ ಅಮ್ಮನ ಹತ್ರ ಯಾಕೆ ಹೇಳಿ ನಾನು ಬಯಸಿದ್ರಿ? ಅದಕ್ಕೆ ಪಾಡಿಗೆ ನಾನು ಸುಮ್ಮನೆ ಹೋಗ್ತಾ ಇದ್ದೀನಮ್ಮ. ಹಂಗಂದ್ರೂ ಸುಮ್ಮನೆ ಇರ್ತಾ ಇಲ್ಲ. ಅವಳು ಎಷ್ಟು ನನಗೆ ಕೆಣಕ್ತಾ ಇದ್ದಾಳೆ ಅಂತಂದರೆ ಅಷ್ಟು ಕೆಣಕ್ತಾ ಇದ್ದಾಳೆ. ನೋಡು, ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಕೇಳಮ್ಮ. ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ತನ್ವಿ, ಅವನ್ನ ಕೆಣಕಬೇಡ. ಅವನು ನನ್ನ ಪಾಡಿಗೆ ಅವ್ನು ಸುಮ್ಮನೆ ಇದ್ದಂತಾನೆ. ನಿನ್ನ ಮರ್ತುಬಿಟ್ಟು ಅವ್ನು ಹೆಂಗೋನೋ ನನ್ನ ಜೀವನ ನಾನು ಶುರು ಮಾಡ್ತೀನಿ ಅಂತೇಳಿ ಅವ್ನು ಹೆಂಗೋ ಇದ್ದಾನೆ. ನಿನ್ನ ಅವನು ಯಾರಿಗೂ ನಿನ್ನ ಮೋಸ ಮಾಡಿಲ್ಲ, ಸರಿನಾ? ಅರ್ಥ ಮಾಡ್ಕೊ. ಈ ರೀತಿಯೆಲ್ಲ ನಾನು ಮಾತಾಡಬೇಡ ನೀನು, ಈ ರೀತಿಯೆಲ್ಲ ಮಾಡಬೇಡ ನೀನು. ನಿನ್ನ ಪಾಡಿಗೆ ನೀನು ತೆಪ್ಪನ ಇರೋದು ಕಲಿ ಅಷ್ಟೇ. ಇರೋದಾದ್ರೆ ಇರೋ, ಇಲ್ಲಾಂದ್ರೆ ನಿಮ್ಮೂರ ಕಡೆಗೆ ನೀನು ಹೋಗ್ತಾ ಇರು. ನಮ್ಮ ಹುಡುಗನ ಸುದ್ದಿಗೆ ಬರಬೇಡ ನೀನು. ಇದ್ರೂ ನಮ್ಮ ಹುಡುಗನ ಸುದ್ದಿಗೆ ಬರ್ಕೊಡ್ದು. ಇದೇನೇನು ನಿಮ್ಮೂರ ಕೊಂಡ್ಕೊಂಡಿದ್ದೀರಾ? ಊರೇನು ಇದು? ನಮ್ಮ ಅಜ್ಜಿ ಊರು, ನಮ್ಮ ಅಮ್ಮನ ತವ್ರ ಮನೆ ಇದು. ಬರ್ತೀವಿ. ಬರ್ದ ಏನು? ನೀವೇನು ಈ ಥರ ಮಾಡ್ತಾ ಇದ್ದೀರಲ್ಲ, ನಮಗೂ ಚೆನ್ನಾಗಿ ಗೊತ್ತೈತಿ ಯಾರ ಹತ್ರ ಹೆಂಗಿರ್ಬೇಕು ಅಂತ. ಏನು ಗೊತ್ತು ಅಂತ ಮಾತಾಡ್ತಾ ಇದೆಯಾ? ಸುಮ್ಮನೆ ಮಾತಾಡಬೇಡ. ಬಾಯಿ ಐತಿ ಅಂತ ಬೈಕ್ ಬಂದಂಗೆ ಮಾತಾಡಿದ್ರೆ ನಾನಂತೂ ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ಪಾಪ ಹುಡುಗ ಸುಮ್ಮನೆ ಹುಡುಗನ ಪಡೆಗೆ ಹುಡುಗ ಹೋಗ್ತಾ ಇದ್ರೆ, ಅಲ್ಲ ನೀನು ಯಾವ ಥರ ಮಾಡ್ತಾ ಇದೆಯಾ ನೋಡು. ಹುಡುಗ ನಿನ್ನ ಸುದ್ದಿಗೆ ಬಂದ
ಅವ್ನು ನಿನ್ನ ಸುದ್ದಿಗೆ ಬಂದಿಲ್ಲ ಏನಿಲ್ಲ, ಅವನಾಯ್ತು ಅವ್ನ ಕೆಲಸ ಆಯ್ತು ಅನ್ನಂಗೆ ಅವ್ನ ಪಾಡಿಗೆ ಅವ್ನು ಐದಾನು ಬೆಳಗ್ಗೆಯಿಂದ. ನಾನು ಹೇಳಿದ್ದೀನಿ ಹೋಗ್ಬಿಡ ಕಣಪ್ಪ, ಯಾರ ತಂಟೆಗೂ ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ಇರಬೇಕು ಅಂತ. ಸರಿ ಆಯ್ತಮ್ಮ, ನಾನು ಯಾರ ತಂಟೆಗೂ ಹೋಗಲ್ಲ, ನಾನು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ ಅಂತ ಅವ್ನು ಹೇಳೋನೆ. ಹೇಳಿದ್ರು ನೀನು ಯಾಕೆ ಹಿಂಗೆ ಮಾಡ್ತೀಯಾ? ಮಾಡದೆ ನಾನು ಮಾಡ್ತೀನಿ. ನನ್ನ ಹಠ ಹಂಗೇನೆ. ನನಗೆ ಸಾಕಾಗೋವರೆಗೂ ನಾನು ಮಾಡಲ್ಲ. ಮತ್ತೆ ಹಂಗಾದ್ರೆ ನನಗೆ ಸಾಕಾಗೋವರೆಗೂ ನಾನು ಹೊಡಿತೀನಿ. ನೀನು ಹೊಡೆಸ್ಕೊಂತೀಯ ಮತ್ತೆ ಸಾಕಾಗೋವರೆಗೂ ನಾನು ಹೊಡಿತೀನಿ. ಅವಳು ನೋಡಮ್ಮ, ಅವಳು ಯಾಕಮ್ಮ ಹಿಂಗೆ ಮಾತಾಡ್ತಾಳೆ? ಸುಮ್ಮನೆ ಆಂಟಿ ಕೈ ಇಳಿಸು ನೋಡು. ಆ ತನ್ವಿ ಮೇಲೆ ಇನ್ನೊಂದೇಟು ಹೊಡೆದಿದ್ಯಾ ಅಂತಂದ್ರು ನಾನೇನು ಸುಮ್ಮನಿರಲ್ಲ. ಮತ್ತೆ ಅದೇನಾಗಬೇಕು ಅದಾಗ್ಬಿಡುತ್ತೆ. ಇನ್ನು ನೀನು ನೋಡಿಲ್ಲ, ಅವಳು ಯಾಕೆ ಹೊಡಿತಾ ಇದೆಯಾ? ಏಯ್, ನಾನು ಸುಮ್ಮನಿದ್ದಂಗೆಲ್ಲನ, ನನ್ನ ಮಗ ಸುಮ್ಮನಿದ್ದಂಗೆಲ್ಲನ. ನೋಡು, ನಿನಗೂ ಅವಳಿಗೂ ಮದುವೆ ಸೆಟ್ ಆಗೈತೆ ಅಂದಮೇಲೆ ನಿಮ್ಮ ಪಾಡಿಗೆ ನೀವು ಇರಬೇಕು. ಇವಳು ಯಾಕೆ ನನ್ನ ಮಗನಿಂದೆ ಆಗ್ಲಲ್ಲನ ಶರತ್ 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 ಅಂತ ಓಡಾಡ್ತಾಳೆ. ನೋಡಿ ಯಾಕೆ ಹಿಂಗೆ ಮಾಡ್ಬೇಕು ಇವಳು? ಹಿಂಗೆ ಮಾಡಬಾರ್ದು ಇವಳು. ಇಲ್ಲ ಭುವನ್, ನಾನು ಓಡಾಡ್ತಿಲ್ಲ. ನಾನೇನಕ್ಕೆ ಓಡಾಡ್ಲಿ? ನಾನು ಓಡಾಡ್ತಾ ಇಲ್ಲ. ನಾನು ಏನಕ್ಕೆ ಇವನಿಂದೆ ಓಡಾಡ್ಲಿ? ಇವನು ನನ್ನಿಂದೆ ಬಿದ್ದುಬಿಟ್ಟವನೆ. ನೀನು ನನ್ನ ಮದುವೆ ಆಗುತ್ತನ್ವಿ ಅಂತ ನಾನು ಹಿಂದೆ ಬಿದ್ದುಬಿಟ್ಟವನೆ. ಏನು ಮಾತಾಡ್ತಾ ಇದೀಯ ತನ್ವಿ? ಅಲ್ಲ ನಾನು ಎಷ್ಟು ಹೇಳಿದ್ದೀನಿ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರು ಅಂತ. ಹೇಳಿದ್ರು ಇಷ್ಟೆಲ್ಲ ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಗೊತ್ತಾಗಲ್ವಾ ನಿನಗೆ? ನಾನು ಏನು ಮಾಡಿಲ್ಲ ಭುವನ್, ನಾನೇನು ಮಾಡಿಲ್ಲ, ನಿಜ ನಾನೇನು ಮಾಡಿಲ್ಲ. ಏನಕ್ಕೆ ನೀನು ನನ್ನ ಮೇಲೆ ಸಿಟ್ಟಾಗ್ತಾ ಇದೆಯಾ? ಸುಮ್ಮನೆ ಹೋಗ್ತಿದ್ದವ್ ಹಿಂದೆ ಬಿದ್ದು ಆಗಲೆಲ್ಲ ಫಾಲೋ ಮಾಡೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ ಕಣ ಇವಳು. ಭುವನ್, ಇಲ್ಲೋಡ, ನಾವು ನೀವು ಜಗಳ ಆಡಿರ್ಬೋದು, ಆದರೆ ನಾವು ನಿಮ್ಮ ಸುದ್ದಿಗೆ ಬಂದಿಲ್ಲ, ನಾನು ನಿಮ್ಮ ಸುದ್ದಿಗೆ ಬಂದಿಲ್ಲ, ನೀವು ನಮ್ಮ ಸುದ್ದಿಗೆ ಬಂದಿಲ್ಲ. ಸುಮ್ಮನಿರ್ಬೇಕಾ? ಇವಳೇನು ಕಂಪ್ಲೇಂಟ್ ಮಾಡ್ದಾಗಿಂದನೂ ನನ್ನ ಮಗ ಆಗಲಿ ಇವಳು ತಂಟೆಗೆ ಹೋಗಿಲ್ಲ. ಎಷ್ಟು ಒಂಥರ ಇವಳು ನಮ್ಮ ಮುಂದೆ ಇದು ಮಾಡ್ತಾ ಇದ್ದಾಳೆ ಗೊತ್ತಾ? ಇವಳು ಒಂಥರ ನಮ್ಮ ಹುಡುಗನಿಂದನೇ ಓಡಾಡ್ತಾ ಇದ್ದಾಳೆ. ಇಲ್ಲ ಭುವನ್, ನಾನು ಯಾಕೆ ಓಡಾಡೋಣ ಇವನಿಂದೆ? ಅದು ನಿನ್ನಂತ ಬಂಗಾರದಂತ ಹುಡುಗ ಇರಬೇಕಾದ್ರೆ ನಾನು ಇವನಿಂದೆ ಓಡಾಡ್ತೀನ? ಇಲ್ಲ ಭುವನ್, ನಾನು ಓಡಾಡಲ್ಲ. ನಾನೇನಕ್ಕೆ ಓಡಾಡ್ಲಿ? ಇಲ್ಲಪ್ಪ, ನಾನು ಇವನಿಂದೆ. ಅಯ್ಯೋ ಥೂ ಚಿ, ನಾನಂತೂ ಓಡಾಡಲ್ಲ, ನಾನು ಓಡಾಡಲ್ಲ ಭುವನ್. ಆಂಟಿ ಒಂಥರ ಹೇಳುತ್ತೆ, ನೀನೊಂಥರ ಹೇಳ್ತೀಯ. ನಾನು ಹೇಳಲಿಲ್ವಾ ಬಿಟ್ಟಾಕ್ಬಿಡು, ಚೆನ್ನಾಗಿರೋದು ನೋಡು ತನ್ವಿ ಅಂತಂದ್ರೆ ಏನಕ್ಕೆ ಹಿಂಗೆ ಮಾಡ್ತಾ ಇದೀಯ ನೀನು? ಸುಮ್ಮನಿರೋ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರು ಏನಕ್ಕೆ ಈ ಥರ ಮಾಡ್ತಾ ಇದೆಯಾ? ಬುದ್ಧಿ ಇಲ್ವಾ ನಿನಗೆ? ನಾನು ಸುಮ್ಮನೆ ಹೋಗ್ತಾ ಇದ್ದೆ ಭುವನ್. ಇವತ್ತು ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಬೇಕಾದರೆ ಯಾರ ಮೇಲೆ ಹಣೆ ಮಾಡು ಅಂತಂದ್ರು ಬೇಕಾದರೆ ಮಾಡ್ತೀನಿ. ನಾನು ಯಾವತ್ತೂ ನಾನು ಆ ಥರ ಮಾಡೋಕ್ಕೆ ಹೋಗಿಲ್ಲ. ಇವಳು ಸುಮ್ಮನೆ ನನ್ನ ಹಿಂದೆ ಸುತ್ತಾ ಇದ್ದಾಳೆ. ನೆನ್ನೆಯಿಂದಲೂ ಸುತ್ತಾ ಇದ್ದಾಳೆ, ಇವತ್ತು ಬೆಳಗ್ಗೆಯಿಂದಲೂ ಸುತ್ತಾ ಇದ್ದಾಳೆ ನನ್ನ ಹಿಂದೆನೆ. ಅದು ಏನಕ್ಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಏನು ನಿನಗೆ ಮೋಸ ಮಾಡೋಕ್ಕಾಗಿ ಹಿಂಗೆ ಮಾಡ್ತಾ ಇದ್ದಾಳು? ನನಗೆ ಮೋಸ ಮಾಡೋಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾಳಲ್ಲ? ನನಗೆ ಯಾವತ್ತೋ ಮೋಸ ಆಯಿತು ಬಿಡು. ನಿನಗೇನಾದರೂ ಈ ರೀತಿ ಮಾಡೋದಕ್ಕೆ ಇವಳ ಹತ್ರ ಭಾಳ ಹುಷಾರಾಗಿರ್ಬೇಕು ನೀನು. ಇಲ್ಲ ಭುವನ್, ಇಲ್ಲಪ್ಪ, ನಾನು ಈ ಥರ ಮಾಡ್ತಾ ಇಲ್ಲ. ನಾನು ಹಿಂಗೆ ಮಾಡ್ತಾ ಇಲ್ಲ ಕಣೋ ಭುವನ್, ನಾನು ಈ ಥರ ಮಾಡ್ತಾ ಇಲ್ಲ. ಇವ್ರು ಹೇಳೋದೆಲ್ಲ ಕೇಳಬೇಡ ಭುವನ್. ನೀನು ಇವ್ರು ಹೇಳೋದೆಲ್ಲ ಶುದ್ಧ ಸುಳ್ಳು. ಇದೆಲ್ಲ ಕೇಳಬೇಡ. ಇನ್ನೂ ಸುಳ್ಳು ಹೇಳ್ತೀರಾ ಆಂಟಿ ನಮ್ಮ ಹುಡುಗಿ ಬಗ್ಗೆ? ಇಲ್ಲದ್ದೆಲ್ಲನ ಅವಳು ಅವನಿಂದ ಯಾಕೆ ಓಡಾಡ್ತಾಳೆ? ಅವಳು ಎಷ್ಟು ಬುದ್ಧಿವಂತೆ ಅಂತ ನನಗೆ ಗೊತ್ತೈತೆ. ಅವಳು ಹಿಂದೆ ಹೋಗಲ್ಲ, ಇವನೇ ಏನೋ ಮಾಡಿದ್ದಾನೆ. ಸುಳ್ಳು ಹೇಳ್ತಾ ಇಲ್ಲ ಕಣ. ಇವಳು ನಮ್ಮ ಹುಡುಗನಿಂದ ಬಿದ್ದವಳೆ. ನಾನು ಬೇಕಾದರೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಶಾರು ಬರಮ್ಮ ಇದೆ, ಬಾ, ನನ್ನ ಹತ್ರ ಸಾಕ್ಷಿ ಐತೆ ಅಣ್ಣ. ಇವಳು ನಮ್ಮ ಅಣ್ಣನಿಂದ ಬಿದ್ದುಬಿಟ್ಟವಳೆ. ಎಲ್ಲೋದ್ರೂ ನಮ್ಮ ಅಣ್ಣನಿಂದಲೇ ಓಡಾಡ್ತವಳೆ. ಮದುವೆ ಸೆಟ್ ಆದಮೇಲೆ ಹಿಂಗೆ ಒಂದು ಹುಡುಗನಿಂದೆ ಓಡಾಡೋದು ತಪ್ಪು ತಾನೆ? ಮದುವೆ ಸೆಟ್ ಆಗೈತೆ, ಅವಳ ಪಾಡಿಗೆ ಅವಳು ಮದುವೆ ಆಗಿ ಚೆನ್ನಾಗಿರ್ಬೇಕಾ? ನಮ್ಮ ಅಣ್ಣ ಅದೇ ಥರ ಯೋಚನೆ ಮಾಡಿದನ್ ಗೊತ್ತಾ? ಬಿಡು, ಏನೋ ಇದು ಹಿಂಗಾಯ್ತತ್ತ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಅವನು ಜೈಲ್ಗೆ ಹೋಗಿ ಬಂದಾಗಿಂದ ಬುದ್ಧಿ ಕಲ್ತ್ಕೊಂಡು ಅವನು ಅವಳ ತಂಟೆಗೆ ಹೋಗೇ ಇಲ್ಲ. ಅವ್ನು ಕುಡ್ದಿದ್ರು ಅವನ ಹೊಟ್ಟೆಗೆ ಅವನು ಇಟ್ಕೊಂಡಿದ್ದಾನೆ. ಅವ್ನು ಯಾರ ತಂಟೆಗೂ ಹೋಗಿಲ್ಲ. ಇವಳು ಭಾಳ ಒಂಥರ ಇದು ಮಾಡ್ತಾ ಇದ್ದಾಳೆ ಅಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಭುವನ್ ಬಂದವನೇ. ಭುವನ್ ಹತ್ರ ಏನು ಸುಳ್ಳು ಹೇಳ್ತಾವಳೆ ಅಂತ. ನೋಡ್ರಿ, ಆಯ್ಕೆ ಮತ್ತೆ ಎಷ್ಟಾದರೂ ಅತಿಯಾಗಿ ಆಡಬಾರ್ದು. ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಕವನ ಹತ್ರ ಎಲ್ಲ ಸಾಕ್ಷಿ ಇದೆ, ಸಾಕ್ಷಿ ತೋರಿಸ್ತಾಳೆ. ಆಮೇಲೆ ಏನು ನಿರ್ಧಾರ ತಗೊಳ್ತಾನೆ ಅನ್ನೋದು ಗೊತ್ತಿಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.